ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಕಲ್ವೇರಿ ವಾಗ್ದಾನ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಾನು ಹೃದಯ ಪೂರ್ವಕವಾಗಿ ನಿಮ್ಮನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮತ್ತು ಪ್ರತಿದಿನ ಪ್ರತಿಯೊಬ್ಬರು ವಾಗ್ದಾನ ಕೇಳ್ತಾ ಇದ್ರಿ ಪ್ರಿಯರೇ, ತುಂಬಾ ಸಂತೋಷ. ಮತ್ತು ಈ ಮುಂಜಾನೆಯಲ್ಲಿ ದೇವ್ರು ನಮ್ಗೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 91ನೇ ಅಧ್ಯಾಯ 4ನೇ ವಚನ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಿಗಳ ಮರಿಯನ್ನು ಆಶ್ರಯಿಸಿಕೊಳ್ಳುವಿ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ. ದಾವೀದ ಭಕ್ತರು ಹೇಳ್ತಾ ಇದ್ದಾರೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನು ಪಕ್ಕಿಗಳಲ್ಲಿ ಮರೆಯನ್ನು ಆಶ್ರಯಿಸಿಕೊಳ್ಳುವಿ ಎಂಬುದಾಗಿ. ಪ್ರಿಯರೇ, ನಾವು ನೀವು ಆತರ ರೆಕ್ಕೆಗಳಲ್ಲಿ ನಮಗೆ ದೇವರೇನ್ ಮಾಡ್ತಾರಂತೆ, ಒದಗಿಸುವಂತ ದೇವರು ಪ್ರಿಯರೇ. ಆತನ ಕೃಪೆ ಇಲ್ಲದೆ, ಆತನ ಆಶೀರ್ವಾದ ಇಲ್ಲದೆ ನಾವು ಜೀವಿಸ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ಆತನು ತನ್ನ ರೆಕ್ಕೆಗಳಲ್ಲಿ ನಮ್ಮನ್ನು ಒದಗಿಸ್ತಾರಂತೆ ಪ್ರಿಯರೇ. ನೋಡ್ರಿ ಎಷ್ಟು ಪ್ರೀತಿ ಮಾಡ್ತಾರೆ ನಮ್ಮನೆಂಬುದಾಗಿ ನಾವು ಈ ಮುಂಜಾನೆ ಸಮಯ ನಾವು ನೋಡುವಂತರಾಗಿರ್ತೇವೆ ಪ್ರಿಯರೇ. ನಾವು ಈ ದಿನ ನಾವು ಪ್ರಾರ್ಥನೆ ಮಾಡ್ಕೊಂಡ್ರೆ ನಾವು ನಾಳೆ ಪ್ರಾರ್ಥನೆ ಮಾಡ್ಕೊಳ್ಳೋದಿಲ್ಲ ಪ್ರಿಯರೇ. ಆದ್ರೆ ದೇವರು ಪ್ರತಿದಿನ ಆತನು ತನ್ನ ರೆಕ್ಕೆ ನೆರಳಲ್ಲಿ ನಮ್ಮನ್ನು ಬಚ್ಚಿಡುವಂತ ದೇವರು. ಆತನು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸುವಂತ ದೇವರು. ನಮ್ಮನ್ನು ನಿಮ್ಮನ್ನು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸುವಂತ ದೇವರು ಪ್ರಿಯರೇ. ಪ್ರತಿದಿನ ಆತನ ವಾಗ್ದಾನ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ರೆ ಪ್ರಿಯರೇ. ಪ್ರತಿದಿನ ಆತನ ವಾಗ್ದಾನ ಕೇಳಿ ನಾವು ಎಷ್ಟು ಬಲ ಹೊಂದ್ಕೊಳ್ತಿದ್ದೇವೆ ಪ್ರಿಯರೇ. ನಮಗೆ ಬರುವಂತ ಪ್ರತಿಯೊಂದು ಗೇಡು ಗಂಡಾಂತರಗಳಿಂದ, ಪ್ರತಿಯೊಂದು ಹೋರಾಟಗಳಿಂದ, ಪ್ರತಿಯೊಂದು ಶತ್ರುಗಳ ಸಮಸ್ಯೆಗಳಿಂದ ದೇವರು ತಪ್ಪಿಸಿ ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸುವಂತ ದೇವರು. ಅದೇ ಮೇಲ್ಗಡೆ ವಚನದಲ್ಲಿ ನೋಡ್ಬೇಕಾದ್ರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಎಷ್ಟೇ ಬೇಟೆಗಾರ ಅಂತ ಸಮಸ್ಯೆಗಳು, ಶತ್ರುಗಳು, ಯುದ್ಧಗಳು, ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರಲಿ, ದೇವರು ಅವೆಲ್ಲಗಳಿಂದ ನಾನು ತಪ್ಪಿಸ್ತೇನೆ. ಆತನು ತನ್ನ ರೆಕ್ಕೆ ನೆರಳಲ್ಲಿ ನಮ್ಮನ್ನು ಒದಗಿಸುವಂತ ದೇವರು. ಆಮೇನ್. ಆತನ ಪಕ್ಕಿಗಳ ಮರಿಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ರೆಕ್ಕೆ ನೆರಳಲ್ಲಿ ನಾವೇನ್ ಮಾಡ್ಬೇಕಂತೆ, ಆಶ್ರಯಿಸಿಕೊಳ್ಳುವಂತರಾಗಿರ್ಬೇಕೆಂಬುದಾಗಿ ಪ್ರಿಯರೇ. ನೋಡ್ಬೇಕಾದ್ರೆ ಕೋಳಿ ತನ್ನ ಮರಿಗಳನ್ನು ಯಾವ ರೀತಿಯಾಗಿ ತನ್ನ ರೆಕ್ಕೆ ನೆರಳಲ್ಲಿ ಬಚ್ಚಿಟ್ಕೊಳುತ್ತೆ ಅಂದ್ರೆ, ಆಕಾಶದಲ್ಲಿ ಹಾರಾಡುವ ಹದ್ದುಗಳು ನೋಡಿ ಅದು ಭಯ ಪಡುತ್ತೆ. ಅದು ಶೋಧನೆ ಅಂದ್ರೆ ಅದೊಂದು ತನ್ನ ಮರಿಗಳನ್ನು ತಿನ್ಲಕ್ ಬಂದ್ರೆ ಅದೆಷ್ಟು ಭಯ ಪಡುತ್ತೆ ಅಂದ್ರೆ, ಅದು ತನ್ನ ರೆಕ್ಕೆ ನೆರಳಲ್ಲಿ ಏನ್ ಮಾಡುತ್ತೆ, ಬಚ್ಚಿಟ್ಟುಕೊಳ್ಳುತ್ತೆ. ಯಾಕಂದ್ರೆ ಯಾವ ಶೋಧನೆಯು, ಯಾವ ಕೇಡು ಗಣ್ಣಾತ್ರು ತನ್ನ ಮಕ್ಕಳಿಗೆ ಬರಬಾರ್ದು ಎಂಬುದಾಗಿ, ಅಂತ ನೆರಳು ಕೂಡ ನೋಡಬಾರ್ದು ಎಂಬುದಾಗಿ ಏನ್ ಮಾಡುತ್ತೆ, ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆ ನೆರಳಲ್ಲಿ ಇಟ್ಟುಕೊಳ್ಳುತ್ತೆ ಪ್ರಿಯರೇ. ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನು ನಿಮ್ಮನ್ನು ಪ್ರೀತಿ ಮಾಡಿದಂತ ದೇವರು, ತನ್ನ ಅಂಗೈಗಳಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿದಂತ ದೇವರು. ನಮಗೋಸ್ಕರವಾಗಿ ಆತನ ಕಲ್ವೇರಿ ಕ್ರೂಜ ಮೇಲೆ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಲ್ಪಟ್ಟಿದಂತ ದೇವರು. ಇಲ್ಲಿ ದಾವೀದ ಭಕ್ತರು ಹೇಳ್ತಿದ್ದಾರೆ, ದೇವ್ರ ಮಕ್ಕಳಿಗೆ ದೇವರು ಯಾವ ರೀತಿಯಾಗಿ ರಕ್ಷಿಸ್ತಾರೆ ಎಂಬುದಾಗಿ ಪ್ರಿಯರೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ದೇವರು ನಮ್ಮನ್ನು ನಿಮ್ಮನ್ನು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸ್ತಾರಂತೆ ಪ್ರಿಯ. ಯಾವ ಶೋಧನೆಯು, ಯಾವ ಸಮಸ್ಯೆಯು, ಯಾವ ಕೇಡು ಗಂಡಾಂತರಗಳು ನಮ್ಮನ್ನು ಮುಟ್ಟದ ಹಾಗೆ ಪ್ರತಿದಿನ ಆತನ ವಾಕ್ಯಗಳಿಂದ ನಮ್ಮನ್ನು ಒದಗಿಸುವಂತ ದೇವರು. ಆತನ ತನ್ನ ವಾಕ್ಯಗಳಿಂದ ನಮ್ಮ ನಡೆಸುವಂತ ದೇವರು. ಆತನ ಬೆಳಕು ಯಾವಾಗಲೂ ನಮ್ಮೊಟ್ಟಿಗಿರುವಂತದ್ದಾಗಿದೆ ಪ್ರಿಯರೇ. ಆತನು ತನ್ನ ರೆಕ್ಕೆಗಳಿಂದ ನಮ್ಮನ್ನು ಒದಗಿಸುವಂತ ದೇವರು ಎಂಬುದಾಗಿ. ಎಷ್ಟು ಜನರು ಈ ಮುಂಜಾನೆ ವಿಷಯದಲ್ಲಿ ಭಯ ಪಡ್ತಿದ್ರು. ನಮಗೆ ಶತ್ರುಗಳ ಸಮಸ್ಯೆ ಇದೆ, ಕಷ್ಟಗಳಿದೆ, ನಿಂದೆಗಳಿದೆ, ಅವಮಾನ ಸ್ಥಿತಿಗಳಿದೆ ಅಂತ ಎಷ್ಟು ಜನರು ಭಯ ಪಡ್ತಿದ್ರು ಪ್ರಿಯರೇ. ಆದ್ರೆ ಭಯ ಪಡ್ಬೇಡ್ರಿ. ಮುಂಜಾನೆ ಸಮಯದಲ್ಲಿ ದೇವ್ರನ್ನ ಆಶ್ರಯಿಸುವಂತರಾಗಿರ್ರಿ. ದೇವ್ರೇ ನನ್ಗೆ ಎಲ್ಲವೂ ಎಂಬುದಾಗಿ ದೇವ್ರ ಮೇಲೆ ಆಧಾರವಿಟ್ಟು ಪ್ರಾರ್ಥನೆ ಮಾಡ್ಕೊಳ್ರಿ. ದೇವರು ನಮ್ಮನ್ನು ನಿಮ್ಮನ್ನು ಆತನು ತನ್ನ ರೆಕ್ಕೆಗಳಿಂದ ದೇವ್ರು ನಮ್ಮನ್ನು ಆಶ್ರಯಿಸುವಂತ ದೇವ್ರು, ನಮ್ಮನ್ನು ಒದಗಿಸುವಂತ ದೇವ್ರು, ನಮಗೆ ಶಾಂತಿ ಸಮಾಧಾನ ಕೊಡುವಂತ ದೇವ್ರು, ನಮ್ಮನ್ನು ಕಾಯುವಂತ ದೇವರು. ಈ ಮುಂಜಾನೆ ಸಮಯ ಎಷ್ಟು ಜನರು ಈ ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ಪ್ರಿಯರೇ. ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಆ
ಬಲ ಹೊಂದ್ಕೊಡ್ರಿ. ದೇವರು ಈ ಮುಂಚಾನೆ ಸಮಯ ನಮ್ಮೊಟ್ಟಿಗೆ ಮಾತಾಡಿದರೆ ಆತ ನಮ್ಮನ್ನು ತನ್ನ ರೆಕ್ಕೆ ನೆರಳಲ್ಲಿ ನಮ್ಮನ್ನು ಒದಗಿಸ್ತಾ ಇದ್ದಾರೆ, ಆತ ನಮ್ಮನ್ನು ಆಶ್ರಯಿಸ್ತಾ ಇದ್ದಾರೆ ಎಂಬುದಾಗಿ ಪ್ರಿಯರೇ ಈ ಮುಂಚಾನೆ ಸಮಯದಲ್ಲಿ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ದೇವರು ಮಾರ್ಪಡಿಸ್ತಾರೆ ಪ್ರಿಯರೇ. ಎಲ್ಲರ ಕಣ್ಣುಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಾರೆ ಅಪ್ಪ, ವಾಗ್ದಾನ ಅವ್ರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ನೀವು ಆಶೀರ್ವದಿಸಿ ಬಲಪಡಿಸಿ ಸಕಲ ಸಮೃದ್ಧಿ ಜೀವನದಿಂದ ನಡೆಸುವಂತ ದೇವರಪ್ಪ ತಂದೆ. ದೇವ್ರು ಎಷ್ಟು ಜನರು ಪ್ರಾರ್ಥನೆ ರಿಕ್ವೆಸ್ಟ್ಗಳು ತಿಳಿಯಪಡಿಸಿದ್ರು ಪ್ರಭಾ, ಪ್ರತಿಯೊಬ್ಬರ ಜೀವಿತದಲ್ಲಿ ಈ ವಾಗ್ದಾನ ಅವರ ಜೀವಿತದಲ್ಲಿ ಎಲ್ಲಾ ವಿಷಯ ತಂದೆ ಒಳ್ಳೆ ರೀತಿಯಾಗಿ ಪ್ರಭಾ ಆಶೀರ್ವಾದ ಮಾಡ್ತಾರೆ ಪ್ರಭಾ ತಂದೆ. ಎಷ್ಟು ಜನ ವಿಷಯದಲ್ಲಿ ನೋಡಿ ಭಯ ಪಡ್ತಿದ್ರು, ಕಷ್ಟ ನಿಂದೆ ಅವಮಾನ ಸ್ಥಿತಿಗಳು ಶತ್ರು ಭಯ ಇದ್ದಂತ ಪರಿಸ್ಥಿತಿಯಲ್ಲಿ ನನಗೆ ಯಾರು ಆಶ್ರಯವಾಗಿದ್ದಾರೆ ಎಂಬುದಾಗಿ ಎಷ್ಟು ಜನರು ಆತ್ಮದಲ್ಲಿ ದುಃಖಿಸ್ತಿದ್ರು ಪ್ರಭಾ. ಈ ಮುಂಜಾನೆ ಸಂದು ವಾಗ್ದಾನ ಮೂಲಕವಾಗಿ ಮಾತಾಡಿದ್ರು ಪ್ರಭಾ ತಂದೆ. ದೇವರು ನೀವು ನಮ್ಮನ್ನು ನಿನ್ನ ರೆಕ್ಕೆ ನೆರಳಿಗೆ ನಮ್ಮನ್ನು ಒದಗಿಸಿದೆ ಅಪ್ಪ, ನಿಮಗೆ ಸ್ತೋತ್ರ. ನಿಮ್ಮ ಪಕ್ಕದ ಮರೆಯಲ್ಲಿ ನಮ್ಮನ್ನು ಆಶ್ರಯಿಸಿದೆ ಅಪ್ಪ, ನಿಮಗೆ ಸ್ತೋತ್ರ ತಂದೆ. ದೇವರು ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಪ್ರತಿ ವಿಷಯ ತಂದೆ ಅವ್ರನ್ನು ನಿನ್ನ ಆಶ್ರಯಿಸುವಂತ ದೇವ್ರು ಅಪ್ಪ, ನಿನ್ನ ಅವ್ರನ್ನ ಕಾಯುವಂತ ದೇವ್ರು, ಅವ್ರು ನಿನ್ನ ಒಳ್ಳೆ ನಿನ್ನ ದೇವ ದೂತರ ದಂಡು ಅವ್ರ ಜೀವಿತದಲ್ಲಿ ಇಳಿಸುವಂತ ದೇವರಪ್ಪ ತಂದೆ. ದೇವರೇ ಯಾರಾದ್ರೂ ನಿನ್ನ ಆಶ್ರಯಿಸಿಕೊಳ್ತಾರೋ, ಯಾರಾದ್ರೂ ನಿನ್ನ ಮೇಲೆ ಮರ ಇಡ್ತಾರೋ ಅವ್ರು ನಿನ್ನ ಎಂದಿನ ಕೈ ಬಿಡುವಂತ ದೇವರಲ್ಲೇ ಸೆಯ. ಈ ಮುಂಜಾನೆ ತಂದೆ ಎಷ್ಟು ಜನರು ತಂದೆ ನಿನ್ನನ್ನು ಆಶ್ರಯಿಸಬೇಕೆಂಬುದಾಗಿ ಆಶೆಯಿಂದ ನೋಡ್ತಿದ್ರು ಪ್ರಭಾ. ಈ ವಾಗ್ದಾನ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರೆ ಪ್ರಭಾ. ಪ್ರತಿಯೊಬ್ಬರ ಜೀವಿತದಲ್ಲಿ ವಾಗ್ದಾನ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ಅಪ್ಪ ಎಲ್ಲಾ ವಿಷಯ ತಂದೆ ನೀವೇ ಅವ್ರ ಒಟ್ಟಿಗೆದ್ದು ಪ್ರಭಾ. ಅವ್ರು ಮಾಡುವ ಕೆಲಸದಲ್ಲಿ ಕಾರ್ಯದಲ್ಲಿ ಅಪ್ಪ, ಅವ್ರ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಪ್ರಭಾ ಅವ್ರು ನೀವೇ ಅವ್ರನ್ನ ಕಾಯ್ದು ಕಾಪಾಡಿ ನೀವೇ ನಡೆಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಪ್ರಿಯರೇ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡಿದ್ರು ಪ್ರಿಯ. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ. ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ. ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರಿಯರೇ. ಮತ್ತು ಈ ಮುಂಜಾನೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವು ನಮ್ಮೆಲ್ಲರ ಜೀವಿತದಲ್ಲಿ ಆತನ ನೆರವೇರಿಸುವಂತ ದೇವರು. ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವದಿಸಿ ಬಲಪಡಿಸಿ ಆತನ ನಡೆಸುವಂತ ದೇವ್ರು ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.